ನಮಸ್ಕಾರ ವೀಕ್ಷಕರೇ, ನಾನು ಆಯಸ್ ಗುರುನಾಳ್. ಗ್ಯಾಸ್ ಸಂಪರ್ಕವನ್ನು ಹೊಂದಿರುವಂತಹ ಎಲ್ಲ ಗ್ರಾಹಕರು ಆಗಸ್ಟ್ 15ರ ಒಳಗಾಗಿ ನೀವು ಈ ಕೆವೈಸಿಯನ್ನ ಮಾಡಲೇಬೇಕು. ಎಲ್ಲ ತೈಲ ಕಂಪನಿಗಳು ತಮ್ಮ ಒಂದು ಗ್ಯಾಸ್ ಏಜೆನ್ಸಿಗಳಿಗೆ ಇದರ ಒಂದು ಮಾರ್ಗಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಸೊ ಏನಾದ್ರೂ ಈ ಕೆವೈಸಿಯನ್ನ ಮಾಡದೇ ಇದ್ರೆ ನಿಮಗೆ ಬರುವಂತ ಒಂದು ಸಬ್ಸಿಡಿ ಸೌಲಭ್ಯಕ್ಕೂ ಕೂಡ ತೊಂದರೆಗಳನ್ನ ಉಂಟಾಗುವಂತ ಒಂದು ಸಾಧ್ಯತೆ ಇದೆ. ಅದರೊಂದಿಗೆ ಗೃಹ ಬಳಕೆಯ ಒಂದು ಸಿಲಿಂಡರ್ನ ಸರಬರಾಜು, ನಿಮ್ಮ ಸಿಲಿಂಡರ್ ನಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ಉಂಟಾಗಬಹುದು. ಆದ್ರೆ ಗ್ಯಾಸ್ ವಿತರಣಾ ಸಂಘದ ಅಧ್ಯಕ್ಷರಾದಂತ ಬಾಲಕೃಷ್ಣರವರು ಈ ಒಂದು ವರದಿಯನ್ನು ಕೂಡ ಮಾಡಿದ್ದಾರೆ. ನಿಮ್ಮಲ್ಲಿ ಇರುವಂತಹ ಒಂದು ಅಕ್ರಮವಾದಂತಹ ಗ್ಯಾಸ್ ಸಂಪರ್ಕ ಹಾಗೂ ಸಿಲಿಂಡರ್ ಗಳಿಗೆ ಯಾವುದೇ ಒಂದು ದುರ್ಬಳಕೆಯನ್ನು ಹಾಕುವಂತ ಉದ್ದೇಶದಿಂದ ಗ್ರಾಹಕರ ಆಧಾರ್ ಕಾರ್ಡ್ ದೃಢೀಕರಣ ಮತ್ತು ಈ ಕೆವೈಸಿಯ ಈ ಒಂದು ಪ್ರಕ್ರಿಯೆಯನ್ನ ಎಲ್ಲಾ ತೈಲ ಕಂಪನಿಗಳು ಕಡ್ಡಾಯಗೊಳಿಸಿದವೆ. ಆದ್ರೆ ಇಂಡಿಯನ್, HP ಹಾಗೂ ಭಾರತ್ ಗ್ಯಾಸ್ ಗ್ರಾಹಕರು ತಮ್ಮ ಒಂದು ಈ ಕೆವೈಸಿ ವಿವರಗಳನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಅಪ್ಡೇಟ್ ಮಾಡಲೇಬೇಕು. ಈ ಕೆವೈಸಿಯನ್ನ ಹೇಗೆ ಮಾಡುವುದಂದ್ರೆ ಎಲ್ಲಾ ಗ್ರಾಹಕರು ಎರಡು ರೀತಿಯಲ್ಲಿ ಈ ಕೆವೈಸಿಯನ್ನು ಮಾಡಬಹುದು. ಒಂದನೇದು, ಅಲ್ಲಿ ತಮ್ಮ ಒಂದು ಗ್ಯಾಸ್ ಸಂಪರ್ಕದ ಏಜೆನ್ಸಿಗೆ ಆಧಾರ್ ಸಂಖ್ಯೆಯನ್ನು ಪರಿಶೀಲನೆ ಮಾಡಿಕೊಂಡು ಬಯೋಮೆಟ್ರಿಕ್ ಸೇವೆಯ ಮುಖಾಂತರ ಈ ಕೆವೈಸಿಯನ್ನು ಮಾಡಬಹುದು. ಆನಂತರ ಇನ್ನೊಂದು, ನಿಮ್ಮ ಒಂದು ಮೊಬೈಲ್ ನಲ್ಲಿ ಈ ಕೆವೈಸಿಯನ್ನು ಮಾಡಬಹುದು. ನೀವು ನಿಮ್ಮ ಒಂದು ಮನೆಯಲ್ಲೇ ಇದ್ದು ನಿಮಗೆ ಸಂಬಂಧಪಟ್ಟಂತ ಒಂದು ಗ್ಯಾಸ್ ಕಂಪನಿಯ ಮೊಬೈಲ್ ಆಪ್ ಮುಖಾಂತರ ಈ ಒಂದು ಈ ಕೆವೈಸಿಯನ್ನು ಪೂರ್ಣಗೊಳಿಸುವಂತ ಒಂದು ಅವಕಾಶವನ್ನು ಕೂಡ ಇದೆ. ಇಲ್ಲಿ ಇಂಡಿಯನ್ ಗ್ಯಾಸ್ ಬಳಕೆದಾರರು ಇಂಡಿಯನ್ ಆಯಿಲ್ ಒನ್ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆನಂತರ HP ಗ್ಯಾಸ್ ಗ್ರಾಹಕರು HP ಪೇ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಾಗೇನೆ ಭಾರತ್ ಗ್ಯಾಸ್ ಗ್ರಾಹಕರು ಕೂಡ ಹಲೋ BPCL ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆಪ್ ಗಳಲ್ಲಿ ಲಭ್ಯವಿರತಕ್ಕಂತ ಒಂದು ಸೌಲಭ್ಯಗಳ ಮುಖಾಂತರ ಫೇಸ್ ರಿಕಗ್ನಿಷನ್ ಆಧಾರಿತವಾಗಿ ಅಲ್ಲಿರುವಂತಹ ಒಂದು ದೃಢೀಕರಣವನ್ನ ಮಾಡಿ ನಿಮ್ಮಲ್ಲಿ ಯಾರ ಹೆಸರಿನಲ್ಲಿ ಒಂದು ಗ್ಯಾಸ್ ಕನೆಕ್ಷನ್ ಇದೆಯೋ ಅವರಾಗಿಯೇ ಮಾಡ್ತಕ್ಕದ್ದು. ಆ ಒಂದು ಗ್ಯಾಸ್ ಯಾರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅವರೇ ಸ್ವತಃ ಈ ಒಂದು ಈ ಕೆವೈಸಿಯನ್ನ ಮಾಡ್ಕೊಳ್ಬೇಕು. ಸೊ ಏನಾದ್ರೂ ಆ ಒಂದು ಸಂಪರ್ಕವನ್ನ ಹೊಂದಿದಂತ ವ್ಯಕ್ತಿ ಮೃತಪಟ್ಟಿದ್ರೆ ಅವರಲ್ಲಿರುವಂತಹ ಒಂದು ಕುಟುಂಬದ ಸದಸ್ಯರು ಈ ಒಂದು ಈ ಕೆವೈಸಿಯ ಸಂಪರ್ಕವನ್ನ ತಮ್ಮ ಹೆಸರಿಗೆ ವರ್ಗಾವಣೆಯನ್ನ ಮಾಡ್ಕೊಳ್ಬೇಕೆಂದು ಗ್ಯಾಸ್ ವಿತರಕರು ಈ ಒಂದು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಸೊ ಈಗಾಗಲೇ ಈ ಒಂದು ಈ ಕೆವೈಸಿಯನ್ನ ಮಾಡಿಕೊಂಡಿರುವಂತಹ ಎಲ್ಲಾ ಗ್ರಾಹಕರು ನಿಮಗೆ ಯಾವುದೇ ಒಂದು ಅವಶ್ಯಕತೆ ಇದ್ದಲ್ಲಿನೂ ಕೂಡ ಈ ಒಂದು ಈ ಕೆವೈಸಿ ಅಪ್ಡೇಟ್ ಅನ್ನ ಮಾಡಲೇಬೇಕು. ಹೀಗಾಗಿ ಈ ಒಂದು ಗ್ಯಾಸ್ ಸಂಪರ್ಕವನ್ನ ಹೊಂದಿರುವಂತಹ ಗ್ರಾಹಕರು ಈ ಒಂದು ಆಗಸ್ಟ್ ಕೊನೆಯ ಕ್ಷಣದವರೆಗೂ ಕಾಯಲಾರದೇನೆ ಆಗಸ್ಟ್ 15ರ ಒಳಗಾಗಿ ಈ ಒಂದು ಈ ಕೆವೈಸಿಯನ್ನ ಪೂರ್ಣಗೊಳಿಸುವುದು ಬಹಳ ಒಳ್ಳೆಯದು. ಇಲ್ಲದ್ರೆ ಆ ಒಂದು ಗೃಹ ಬಳಕೆಯ ಸಿಲಿಂಡರ್ ಸರಬರಾಜು ಹಾಗೇನೆ ನಿಮ್ಮಲ್ಲಿ ಇರುವಂತಹ ಒಂದು ಸಬ್ಸಿಡಿ ಸೌಲಭ್ಯಕ್ಕೂ ಕೂಡ ಕೆಲವೊಂದಿಷ್ಟು ತೊಂದರೆಗಳಿಗೆ ನೀವು ಒಳಗಾಗಬಹುದು. ಹೆಚ್ಚಿನ ದರದಲ್ಲಿ ಈ ಒಂದು ಸಿಲಿಂಡರ್ ನ ಖರೀದಿ ಮಾಡುವಂತ ಒಂದು ಪರಿಸ್ಥಿತಿಯನ್ನು ಕೂಡ ಉಂಟಾಗಬಹುದು. ಈ ಒಂದು ವರದಿಯನ್ನು ಕೂಡ ಮಾಡಿದ್ದಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ನಾನು ನಿಮ್ಮ ಗೆಲುವೆ ನಮ್ಮ ಗುರಿ. ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನನ್ನ ಈ ಒಂದು ಮಾಹಿತಿಯನ್ನು ಇಷ್ಟವಾಗಿದ್ರೆ ಎಲ್ಲರೂ ಲೈಕ್ ಕೊಡಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.